ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೆ ಮೊರಾರ್ಜಿ ದೇಸಾಯಿ ಈ ಒಂದು ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿ ಯಾವುದು? ಶರಾವತಿ, ನೇತ್ರಾವತಿ, ಕಾಳಿ, ಕೃಷ್ಣಾ ನದಿ. ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿ ಯಾವುದು ಅಂತಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಕೃಷ್ಣಾ ನದಿ ಇದು ಒಂದು ಪೂರ್ವಾಭಿಮುಖವಾಗಿ ಹರಿಯುವಂಥ ಒಂದು ನದಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ. ಪ್ರಸಿದ್ಧ ದರೋಜಿ ಕರಡಿಧಾಮವು ಕರ್ನಾಟಕದ ಈ ಜಿಲ್ಲೆಯಲ್ಲಿದೆ. ಎರಡನೇ ಪ್ರಶ್ನೆ, ಬೀದರ್ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ. ಪ್ರಸಿದ್ಧ ದರೋಜಿ ಕರಡಿಧಾಮವು ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಇದನ್ನು ಕಾಣ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಇದರ ಪ್ರಸಿದ್ಧ ಉತ್ಪಾದನೆಗೆ ಹೆಸರು ಪಡೆದಿದೆ. ಭಾರತದ ಬಾವುಟ, ಸೀರೆಗಳು, ಸಿಹಿ ತಿಂಡಿಗಳು, ಗೊಂಬೆಗಳು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೀರೆಗಳಿಗೆ. ಇದು ಇಳಕಲ್ ಸೀರೆ ಅಂತ ಹೇಳ್ತೀವಲ್ಲ, ಹಾಗಾಗಿ ಇಳಕಲ್ ಇದು ಸೀರೆಗಳಿಗೆ ಪ್ರಸಿದ್ಧವಾದಂಥ ಒಂದು ಸ್ಥಳವಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಗುರುತಿಸಿ. ಮೈಸೂರು ಅರಮನೆ, ಹಂಪಿ ಗೋಳಗುಮ್ಮಟ, ವಿಜಯಪುರ ಕಲ್ಲಿನ ರಥ, ಮಂಡ್ಯ ಜೋಗ ಜಲಪಾತ ಅಂತ ಇದೆ. ಇಲ್ಲಿ ಸರಿಯಾಗಿರುವ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದು? ಮೈಸೂರು ಅರಮನೆಯಲ್ಲಿ ನಾವು ಅರಮನೆಯನ್ನು ಕಾಣಬಹುದು. ಹಾಗೆ ಪ್ರಸಿದ್ಧ ಕರ್ನಾಟಕದ ನಾಡಹಬ್ಬ ಯಾವುದು? ದಸರಾ. ಇದೆಲ್ಲ ನಡೀತಿದೆ ಮೈಸೂರಿನಲ್ಲಿ ನಡೀತದೆ. ಇದು ಅರಮನೆಗಳ ನಗರ ಅಂತಲೂ ಸಹ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಈ ಚಿತ್ರದಲ್ಲಿ ಮೋಹನು ಈ ದಿಕ್ಕಿನಲ್ಲಿ ನಿಂತಿದ್ದಾನೆ. ಇಲ್ಲಿ ನೋಡಿ, ಒಬ್ಬ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ಕೆಲವೊಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಮೋಹನನು ಇಲ್ಲೊಬ್ಬ ಹುಡುಗ ಇದ್ದಾನೆ, ಕಾಣಿಸ್ತಾ ಇದೆಯಾ? ಓಕೆ, ಕೆಲವೊಬ್ಬ ಹುಡುಗ ಇದ್ದಾನೆ. ಇದು ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ ಅಂತ ಕೇಳಿದ್ದಾರೆ. ಹಿಂಗೆ ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ. ಈತನು ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ? ಈತನು ಈಶಾನ್ಯ ದಿಕ್ಕಿನಲ್ಲಿ ನಿಂತಿದ್ದಾನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೂಗೋಳದ ಮೇಲೆ ಉದ್ದವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ಹೀಗೆನ್ನಬಹುದು. ಅಕ್ಷಾಂಶ, ಭೂಮಧ್ಯರೇಖೆ, ರೇಖಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಕ್ಷಾಂಶ ಅಂತ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದನ್ನು ಹೀಗೆ ಕರೆಯಲಾಗುತ್ತದೆ. ಮಿಶ್ರ ಬೇಸಾಯ, ಸಾಂದ್ರ ಬೇಸಾಯ, ತೋಟಗಾರಿಕೆ ಬೇಸಾಯ, ಸ್ಥಳಾಂತರ ಬೇಸಾಯ. ಇದಕ್ಕೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಮಲೆನಾಡು ಪ್ರದೇಶಕ್ಕೆ ಸೇರಿರುವ ಜಿಲ್ಲೆ? ಬೀದರ್, ಬೆಂಗಳೂರು, ಚಿಕ್ಕಮಗಳೂರು, ಕೋಲಾರ. ಸರಿಯಾದ ಉತ್ತರ ಆಪ್ಷನ್ ಸಿ, ಚಿಕ್ಕಮಗಳೂರು ಸರಿಯಾದ ಉತ್ತರ. ಇವುಗಳನ್ನು ಬೀಳುವ ನಕ್ಷತ್ರಗಳೆಂದು ಕರೆಯುತ್ತಾರೆ. ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು, ಗ್ರಹಗಳು. 9ನೇ ಪ್ರಶ್ನೆಗೆ ಆಪ್ಷನ್ ಬಿ, ಧೂಮಕೇತುಗಳು ಸರಿಯಾದ ಉತ್ತರ. ಇವುಗಳನ್ನು ಉಲ್ಕೆಗಳು ಅಂತ ಸಹ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮವಿರುವ ಜಿಲ್ಲೆ ಯಾವುದು? ಮೈಸೂರು, ಹಾಸನ, ರಾಮನಗರ, ಮಂಡ್ಯ. 10ನೇ ಪ್ರಶ್ನೆಗೆ ಆಪ್ಷನ್ ಡಿ, ಮಂಡ್ಯ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ನಕ್ಷೆಯಲ್ಲಿ ಗುರುತಿಸಿದ ಪ್ರಾಕೃತಿಕ ಲಕ್ಷಣ ಯಾವುದು? ಇಲ್ಲೊಂದು ಭಾರತದ ನೀವು ನಕ್ಷೆನ ಕಾಣ್ಬೋದು ಈ ಕಡೆ. ಓಕೆ, ಇಲ್ಲಿ ಗುರುತಿಸಿರುವಂಥ ಒಂದು ಪ್ರಾಕೃತಿಕ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಕರಾವಳಿ ಮೈದಾನ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ಪರ್ಯಾಯ ಪ್ರಸ್ಥಭೂಮಿ, ಉತ್ತರ ಮೈದಾನಗಳು. 11ನೇ ಪ್ರಶ್ನೆಗೆ ಆಪ್ಷನ್ ಎ, ಕರಾವಳಿ ಮೈದಾನಗಳು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಅಕ್ಷಾಂಶ ಇದಾಗಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಭೂಮಧ್ಯ ರೇಖೆ. 12ನೇ ಪ್ರಶ್ನೆಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ.
ಟಿಪ್ಪುವಿನ ಬೇಸಿಗೆ ಅರಮನೆ ಇಲ್ಲಿದೆ. ಮೈಸೂರು, ಶ್ರೀರಂಗಪಟ್ಟಣ, ಮಂಗಳೂರು, ಬೆಂಗಳೂರು. ಮೈಸೂರಿನ ಟಿಪ್ಪುವಿನ ಬೇಸಿಗೆ ಅರಮನೆಯನ್ನು ನಾವು ಎಲ್ಲಿ ಕಾಣ್ಬೋದು ಅಂತಂದರೆ ಅಲ್ಲಿ ಬೆಂಗಳೂರಿನಲ್ಲಿ ನಾವು ಕಾಣ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಂಪಿಯಲ್ಲಿನ ದೇವಾಲಯ ವಿರೂಪಾಕ್ಷ ದೇವಾಲಯ, ಮರುಳೇಶ್ವರ ದೇವಾಲಯ, ಸೋಮನಾಥ ದೇವಾಲಯ, ಪಾತಾಳೇಶ್ವರ ದೇವಾಲಯ ಅಂತ ಇದೆ. 14ನೇ ಪ್ರಶ್ನೆಗೆ ಆಪ್ಷನ್ ಎ ವಿರೂಪಾಕ್ಷ ದೇವಾಲಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿತ್ರವು ಈ ಸಮುದಾಯದ ವಿಧಕ್ಕೆ ಉದಾಹರಣೆಯಾಗಿದೆ. ಇಲ್ಲೊಂದು ಚಿತ್ರನ ಕಾಣ್ಬೋದು. ನೋಡಿ, ಸ್ವಲ್ಪ ವೆಯ್ಟ್ ಮಾಡಿ, ಜೂಮ್ ಮಾಡ್ತೀನಿ. ಓಕೆ, ಈ ಚಿತ್ರ ಕಾಣಿಸ್ತಾ ಇದೆ. ಇದು ಯಾವ ಸಮುದಾಯಕ್ಕೆ ಸೇರಿದೆ? ಆಪ್ಷನ್ ಎ ಗ್ರಾಮೀಣ ಸಮುದಾಯ, ಬಿ ನಗರ ಸಮುದಾಯ, ಕೃಷಿ ಸಮುದಾಯ, ಬುಡಕಟ್ಟು ಸಮುದಾಯ. ಓಕೆ, ಸರಿಯಾದ ಉತ್ತರ ಯಾವುದು? ಇದು ಒಂದು ಬುಡಕಟ್ಟು ಸಮುದಾಯವಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದು? ಬುಡಕಟ್ಟು ಸಮುದಾಯ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ. ಇದು ನಾವು ನಿಮ್ಗೆ ಗೊತ್ತಿದೆ, ಸ್ತ್ರೀಯರನ್ನು ಅಥವಾ ಮಹಿಳೆಯರನ್ನು ನಾವು ರೌಂಡ್ ಸಂಕೇತದಿಂದ ಗುರುತಿಸ್ತೀವಿ, ಚೌಕವನ್ನು ನಾವು ಪುರುಷರಿಗೆ ಗುರುತಿಸ್ತೀವಿ, ಹೌದಾ? ಇಲ್ಲಿ ನೋಡಿ, ರಾಜು ಅನ್ನೋದಕ್ಕೆ ಇಲ್ಲಿ ಪುರುಷ ಆಗಿರೋದ್ರಿಂದ ಅದು ಚೌಕ ಇದೆ. ರಮ್ಯಾ ಅಂತ ಇದೆ, ಸ್ವಲ್ಪ ಇದು ರೌಂಡ್ ಆಗಿದೆ. ಸೊ ರಾಜು ಮತ್ತು ರಮ್ಯಾ ಇವರ ಮಕ್ಕಳು ಯಾರಂತೆ? ರಘು ಮತ್ತು ವೀರೇಶ್ ಅಂತ ಮಕ್ಕಳಿದ್ದಾರೆ. ರಘು ಮತ್ತು ವೀರೇಶ್, ಓಕೆನಾ, ಗಂಡು ಮಕ್ಕಳು. ಹಾಗಾದರೆ ರಘುವಿನ ಹೆಂಡತಿ ಹೆಸರೇನು? ಗೌತಮಿ. ಇಲ್ಲಿದೆ ನೋಡಿ, ರಘುವಿನ ಹೆಂಡತಿ ಹೆಸರು, ಇವರು ಗಂಡ ಹೆಂಡತಿ, ಓಕೆನಾ. ಇವರು ಮಗ ಯಾರು? ಮನು ಅಂತ ಇದ್ದಾನಂತೆ. ಓಕೆ, ನೆಕ್ಸ್ಟ್ ನೋಡಿ, ಈ ಕಡೆ ವೀರೇಶ್ ಈತನ ನೋಡಿದ್ರೆ ವೀರೇಶನ ಹೆಂಡತಿ ಹೆಸರು ಚೈತ್ರ. ವೀರೇಶ್ ಮತ್ತು ಚೈತ್ರ ಇವರ ಮಗಳ ಹೆಸರು ಪ್ರಿಯಾ ಅಂತಂತ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಈ ಮೇಲಿನ ವಂಶವೃಕ್ಷದಂತೆ ರಘು ಮತ್ತು ವೀರೇಶ್ಗಿರುವ ಸಂಬಂಧ ಏನು ಅಂತ ಕೇಳಿದ್ದಾರೆ. ರಘು ಮತ್ತು ವೀರೇಶ್ ಎಲ್ಲಿದ್ದಾರೆ? ಓಕೆ, ರಘು ಮತ್ತು ವೀರೇಶ್ ಯಾವ ಥರ ಸಂಬಂಧವನ್ನು ಹೊಂದಿದ್ದಾರೆ? ತಂದೆ ಮತ್ತು ಮಗ, ಸಹೋದರರು, ತಾತ ಮತ್ತು ಮೊಮ್ಮಗ, ದೊಡ್ಡಪ್ಪ ಮತ್ತು ಮಗ. ಇವಕ್ಕೆ ನೀವೇ ಆನ್ಸರ್ನ ಕೊಡ್ಬೋದು. ಯಾಕಂದರೆ ರಾಜು ಮತ್ತು ರಮ್ಯಾ ಇವರ ಮಕ್ಕಳು ಯಾರು? ರಘು ಮತ್ತು ವೀರೇಶ್. ಹಾಗಾದರೆ ರಘು ಮತ್ತು ವೀರೇಶ್ ಅವರು ರಾಜು ಮತ್ತು ರಮ್ಯಾ ಇವರಿಬ್ಬರ ಮಕ್ಕಳಾದರೆ ಇವರು ಏನಾಗಬೇಕು ಅಂತ ಕೇಳಿದ್ದಾರೆ. ರಘು ಮತ್ತು ವೀರೇಶ್ ಏನಾಗಬೇಕು ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿದೆ, ಹೌದಾ? ಓಕೆ, ನಿಮಗೆಲ್ಲ ಕುಟುಂಬ ವೃಕ್ಷದ ಬಗ್ಗೆ ನಿಮಗೆ ಈಗಾಗಲೇ ನಿಮಗೆ ಪಾಠದಲ್ಲಿ ಸಹ ಬಂದಿದ್ದಾವೆ. ಸೊ ನಿಮ್ಮ ಒಂದು ಮನೆಯ ಒಂದು ಕುಟುಂಬ ವೃಕ್ಷನ ನೀವು ಒಂದು ರಫ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ಆವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ, ಓಕೆನಾ. ಸರಿ, ಯಾಕಿದ್ರೆ ಈ ಒಂದು 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದೆ? ಆಪ್ಷನ್ ಎ ಸಹೋದರರು ಆಗ್ತದೆ, ಹೌದಾ? ಬ್ರದರ್ಸ್ ಅಂತ ಆಗ್ತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ನೀವು ಒಂದು 16 ಪ್ರಶ್ನೆಗಳನ್ನು ಒಂದು ಆದರ್ಶ ವಿದ್ಯಾಲಯಕ್ಕೆ ಬರಬಹುದಾದಂಥ ಒಂದು ಅತಿ ಸಂಭವನೀಯ ಮಾದರಿ 16 ಪ್ರಶ್ನೆಗಳನ್ನು ನೋಡಿದ್ರಿ. ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.